ನಮಸ್ತೆ ಸ್ನೇಹಿತರೆ, ಶುಭೋದಯ. ಇವತ್ತು ನನಗೆ ಯಾವ ಔಷಧಿ ಗುಣಗಳುಳ್ಳ ಗಿಡ ಸಿಕ್ಕಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದರ ಬಗ್ಗೆ ನನಗೆ ಗೊತ್ತಿರುವಂಥ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೊತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಂದು ಹೊಸಬರನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇದು ನೆಗ್ಗಿನ ಮುಳ್ಳಿನ ಗಿಡ ಅಂತಲೇ ಹೇಳ್ಬೋದು. ಇದು ಎಲ್ಲ ದೇಶಗಳಲ್ಲೂ ಸಿಗುತ್ತೆ ಮತ್ತು ಎಲ್ಲ ರಾಜ್ಯಗಳಲ್ಲೂ ಸಿಗುತ್ತೆ, ಎಲ್ಲ ಹಳ್ಳಿಗಳಲ್ಲೂ ಸಿಗುತ್ತೆ. ಮತ್ತು ಅಲ್ಲಿ ಪ್ರತಿ ಸಿಟಿಗಳ ಮಧ್ಯದಲ್ಲೂ ಇದು ಸಿಗುತ್ತೆ. ಸೊ ಇದು ರಸ್ತೆ ಆಜುಬಾಜುಗಳಲ್ಲಿ, ತೋಟಗಳಲ್ಲಿ ಮತ್ತು ಮನೆಯ ಅಕ್ಕಪಕ್ಕ ಆವರಣಗಳಲ್ಲೆಲ್ಲ ಸಿಗುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ, ಮುಳ್ಳು ಇದರಲ್ಲಿ ಪುಟಾಣಿಗೆ ಒಂದು ಹಣ್ಣಿನ ರೀತಿ ಇರುತ್ತೆ, ಅದರಲ್ಲಿ ಮುಳ್ಳುಗಳಿರುತ್ತೆ ಮತ್ತು ಅದರಲ್ಲಿ ಒಂದು ಅರಿಶಿನ ಬಣ್ಣದ ಹೂವು ಕೂಡ ಇರುತ್ತೆ. ಇದನ್ನ ಏನು ಗಿಡ ಅಂತ ಹೇಳೋದಕ್ಕಿಂತ ಒಂದು ಬಳ್ಳಿ ಅಂತಲೇ ಹೇಳ್ಬೋದು. ಅದು ಯಾವ ಜಾಗದಲ್ಲಿರುತ್ತೆ ಅಷ್ಟು ಜಾಗಗಳನ್ನ ಆವರಿಸ್ಕೊಂಡಿರುತ್ತೆ, ಅಲ್ಲೇ ಬಳ್ಳಿ ಥರ ಹಬ್ಕೊಂಡಿರುತ್ತೆ. ಈ ಸಸ್ಯ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಇದರಲ್ಲಿ ಅತಿ ಹೆಚ್ಚು ಹೇರಳವಾಗಿ ಔಷಧಿ ಗುಣಗಳಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಎಲ್ಲ ಗುಣಗಳು ಈ ಗಿಡದಲ್ಲಿದೆ. ನಮಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆದಾಗ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಆಗಾಗ ಜ್ವರ ಬರ್ತಿರೋದು, ನೆಗಡಿ, ಕೆಮ್ಮು, ತಲೆನೋವು ಈ ಥರ ಬರ್ತಾ ಇರುತ್ತೆ. ಎಷ್ಟೇ ಮೆಡಿಸನ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಿರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಇದರ ಕಷಾಯ ಮಾಡ್ಕೊಂಡು ತೊಗೊಳ್ಳೋದಾಗಲಿ ಅಥವಾ ಇದರ ಪೌಡರ್ ಕೂಡ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ನೆಗ್ಗಿನ ಮುಳ್ಳಿನ ಗಿಡದ ಪೌಡರು. ಸೊ ಇದನ್ನು ಒಂದು ಸ್ಪೂನ್ ನಾವು ನೀರಲ್ಲಿ ಹಾಕ್ಕೊಂಡು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ನಮ್ಮ ಕರುಳುಗಳು ಮತ್ತು ಕಿಡ್ನಿ ಇದನ್ನೆಲ್ಲ ಚೆನ್ನಾಗಿ ಶುದ್ಧ ಮಾಡುತ್ತೆ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದು ಪ್ರತಿಯೊಬ್ಬರೂ ಈ ಗಿಡಗಳು ಸಿಕ್ಕಿದಾಗ ಅದನ್ನು ಬಳಸ್ಕೊಬೇಕು ಅಂತ ಹೇಳ್ತೀನಿ. ತೋಟಗಳಲ್ಲಿ ಬೆಳೆದಾಗ ಇದು ಕಳೆಯಿಂದ ಕಿತ್ತೆಸ್ಬಿಡ್ತಾರೆ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಶೇಖರಿಸಿ ಇದನ್ನು ಉಪಯೋಗಿಸಿಕೊಳ್ಳಿ. ವಂದನೆಗಳು.